ಕಾಸ್ಟಿಂಗ್ ಕೌಚ್ ಅಂತ ಏನು? ನೀನ್ ನನ್ ಜೊತೆ ಸ್ವಲ್ಪ ನಾನ್ ಹೇಳೋ ಹಾಗಿದ್ಯಾ ನೀನು? ನಾವಿಬ್ರು ಒಂದ್ ಸ್ವಲ್ಪ ಹೊತ್ತಲ್ಲಿ ಸಂತೋಷವಾಗಿರೋಣ. ಹೌ ಡಿಡ್ ದೇ ಕಮ್ ಟು ಇಂಪೋಸ್ ದೀಸ್ ಥಿಂಗ್ಸ್? ತಪ್ಪು ಮಾಹಿತಿಯನ್ನು ನಮಗೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ದಟ್ ಇಸ್ ನಾಟ್ ರೈಟ್. ದೇ ಹ್ಯಾವ್ ನೋ ರೈಟ್ ಟು ಕಮ್ ಟು ಪ್ಲೇಸ್ ಅಂಡ್ ಸೇ ದೀಸ್ ಥಿಂಗ್ಸ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಬರೀ ವಾಣಿಜ್ಯ ಮಂಡಳಿ ಮಾತ್ರ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ವಿಮೆನ್ ಅಂಡ್ ವಿಮೆನ್ ಪ್ರೊಟೆಕ್ಷನ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ತುಂಬಾನೇ ಸದ್ದು ಮಾಡ್ತಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಕಾಸ್ಟಿಂಗ್ ಕೌಚ್ ಅಂದ್ರೆ ಏನು ಅಂತ, ಅದು ಸಾಮಾನ್ಯರಲ್ಲಿ ಬಳಸುವಂತಹ ಪದ ಅಲ್ಲ. ಅದು ನಮ್ಮ ಸಿನಿಮಾ ಮಾಧ್ಯಮ ವರ್ಗದಲ್ಲಿ ಒಂದು ಬಳಕೆಯಲ್ಲಿ ಬಂದಂತದ್ದು. ಆಮೇಲೆ ಹೆಚ್ಚಿನ ಅಂಶ ಈ ಫ್ಯಾನ್ಸಿ ಪೇಜ್ 3ಯ ಒಂದು ಪದ ಇದು. ಕಾಸ್ಟಿಂಗ್ ಅಂದ್ರೆ ಏನು? ನಾವು ಕಲಾವಿದರನ್ನ ಪಡೆದು, ಅಂದ್ರೆ ಒಂದು ಚಿತ್ರಕ್ಕೆ ನಾವು ಚಿತ್ರಕಥೆಗೆ ಹೋಲುವಂತಹ ಪಾತ್ರಕ್ಕೆ ಸರಿ ಹೋಲುವಂತಹ ಕಲಾವಿದರನ್ನ ಕರ್ಕೊಳ್ಳೋದನ್ನ ಕಾಸ್ಟಿಂಗ್ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಕಾಸ್ಟಿಂಗ್. ಕೌಚ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸೋಫಾ ಅಂತ. ಇದು ಎಲ್ಲಿಂದ ಬಂದಿರಬಹುದು ಅಂತ ಹೇಳಿದ್ರೆ, ಬಹುತೇಕವಾಗಿ ನನ್ಗನ್ಸೋ ಮಟ್ಟಿಗೆ ಇದು ಅಮೆರಿಕದಿಂದ ಬಂದಿರುವಂತಹ ಒಂದು ಪದ. ಕಾಸ್ಟಿಂಗ್ ಕೌಚ್ ಅಂದ್ರೆ ಏನು? ಅವರವರಲ್ಲಿ, ಹೌದಮ್ಮ ನಾನು ನಿನಗೆ ಸಿನಿಮಾ ಕೊಡ್ತೀನಿ, ನೀನ್ ನನ್ ಜೊತೆ ಸ್ವಲ್ಪ ನಾನ್ ಹೇಳೋ ಹಾಗಿರ್ತೀಯಾ ನೀನು? ನಾವಿಬ್ರು ಒಂದ್ ಸ್ವಲ್ಪ ಹೊತ್ತಲ್ಲಿ ಸಂತೋಷವಾಗಿರೋಣ. ಒಂದು ಸಂಭೋಗಕ್ಕೂ ಹೋಗಬಹುದಾದಂತಹ ಒಂದು ವಿಶೇಷವಾದ ಒಂದು ಸಮಯವನ್ನ ಅವನು ಕೇಳುವ ಸಾಧ್ಯತೆಗಳು ಇರಬಹುದು. ಅದು ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದು. ಆ ಸಂಭೋಗವಾಗುವಾಗ ಅಥವಾ ಅವರಿಬ್ಬರ ಆ ಸಂಬಂಧದಲ್ಲಿ ಏರುಪೇರುಗಳನ್ನ ಅವರು ಕಂಡುಕೊಂಡಾಗ ಆಗುವ ವ್ಯತ್ಯಾಸಗಳಿಗೆ ನಿರ್ಮಾಪಕ ಜವಾಬ್ದಾರನಲ್ಲ, ಅಥವಾ ನಿರ್ಮಾಪಕಿ, ನಿರ್ಮಾಣವನ್ನು ಮಾಡುತ್ತಿರುವ ಮಹಿಳೆಯಾಗಲಿ ಪುರುಷರಾಗಲಿ ಜವಾಬ್ದಾರರಲ್ಲ. ಯಾಕಂದ್ರೆ ಅದು ಚಿತ್ರೀಕರಣದ ವೇಳೆಯಲ್ಲಿ ಆಗುವ ಒಂದು ಕೆಲಸ ಅಥವಾ ಕಾರ್ಯ ಅಲ್ಲ. ಮಹಿಳಾ ಆಯೋಗ ಪಾಶ್ ಕಮಿಟಿಯನ್ನ ಕಡ್ಡಾಯವಾಗಿ ರಚನೆ ಮಾಡಬೇಕು ಅಂತ ಹೇಳಿದೆ. ಇದಕ್ಕೆ ನೀವ್ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ? ನಿನ್ನೆ ನಮ್ಮಲ್ಲಿ ಸಭೆ ನಡೆದಿದ್ದು. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಂದಂತ ಸಮಯದಲ್ಲಿ ಇದು ಕಡ್ಡಾಯ ಅಂತ ಹೇಳಿದ್ರು. ಕಲ್ಪನೆಯನ್ನ, ತಪ್ಪು ಮಾಹಿತಿಯನ್ನ ಅವರು ಸರ್ಕಾರದಿಂದ ಬಂದು ತಪ್ಪು ಮಾಹಿತಿಯನ್ನ ನಮಗೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅವರು. ದಟ್ ಇಸ್ ನಾಟ್ ರೈಟ್. ಇಟ್ ಇಸ್ ನಾಟ್ ರೈಟ್ ಅಟ್ ಆಲ್. ಒಂದು, ಅವರು ಹೋಮ್ವರ್ಕ್ ಮಾಡ್ಕೊಂಡು ಬರ್ಲಿಲ್ಲ. ಅವ್ರು ಹೇಳಿದ್ರು ಚೀಫ್ ಸೆಕ್ರೆಟರಿ ಅವ್ರು ನಮ್ಮನ್ನು ಕಳ್ಸಿದ್ದಾರೆ ಅಂತ. ಚೀಫ್ ಸೆಕ್ರೆಟರಿ ಅವರು ಇರ್ಲಿ, ಯಾರೇ ಇರ್ಲಿ, ಹೌ ಡಿಡ್ ದೇ ಕಮ್ ಟು ಇಂಪೋಸ್ ದೀಸ್ ಥಿಂಗ್ಸ್? ಸರ್ಕಾರ ತಪ್ಪು ಮಾಹಿತಿಯನ್ನ ನಮಗೆ ಕೊಡುವಂತ ಪ್ರಯತ್ನ ಮಾಡೋದು, ದಟ್ ಇಸ್ ಕಂಪ್ಲೀಟ್ಲಿ ಖಂಡನೀಯವಾದದ್ದು. ಬಿಕಾಸ್ ದೇ ಹ್ಯಾವ್ ಟು ಡೂ ದೇರ್ ಹೋಮ್ವರ್ಕ್ ಪ್ರಾಪರ್ಲಿ ಅಂಡ್ ಕಮ್. They have no right to come to a place and say these things. ಗವರ್ಮೆಂಟ್ ಬಾಡಿಯಿಂದ ಬಂದು ಒಂದು ಲೇಮ್ಯಾನ್ ಆಗಿ ಒಂದು ಸಾಮಾನ್ಯ ಮನುಷ್ಯರ ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ಲೂ ಬಾರ್ದು. ಅದು ತಪ್ಪು ತಪ್ಪು ತಪ್ಪು. And they are answerable to it. They have given such a wrong word. Now everybody is asking this, right? That's only because of her. ಅವರ ಜವಾಬ್ದಾರಿ ಎಂತದ್ದು? ಅವರ ಆ ಜವಾಬ್ದಾರಿಯಲ್ಲಿ ಬಂದಲ್ಲಿ ಕೂತ್ಕೊಳ್ಬೇಕಾದ್ರೆ ಅವ್ರು ಯಾವ ರೀತಿಯ ಹೋಮ್ವರ್ಕ್ ಮಾಡ್ಕೊಂಡಿರ್ಬೇಕಾಗಿತ್ತು, ಯಾವ ರೀತಿಯ ತಿಳುವಳಿಕೆಯನ್ನ ಅವರು ತಿಳಿಪಡಿಸ್ಕೊಳ್ಬೇಕಾಗಿತ್ತು. ನಮ್ಗೆ ಯಾಕೆ ಬಂದವರು ತಪ್ಪು ಮಾಹಿತಿಯನ್ನ ಕೊಟ್ರು? ನಮ್ಗೆ ಮೊದಲನೆಯದಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಅದು ಬರೀ ವಾಣಿಜ್ಯ ಮಂಡಳಿ ಮಾತ್ರ, ವಾಣಿಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಸ್ಥೆ ಅದು. ಇಟ್ has nothing to do with women and women protection. If you have any problem in those things, then you can claim a complaint. ನಟಿ ನೀತು ಫಿಲ್ಮ್ ಚೇಂಬರ್ ನಲ್ಲಿ ಕೇಸ್ ದಾಖಲಿಸಿದ್ರು ಏನು ಪ್ರಯೋಜನ ಆಗಿಲ್ಲ ಅಂದಿದ್ದಾರೆ. ಹಾಗಾದ್ರೆ ಫಿಲ್ಮ್ ಚೇಂಬರ್ ಕಲಾವಿದರ ಪರ ಇಲ್ವಾ? ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ವಾ? ನೆನ್ನೆನೆ ನೀತು ಅಲ್ಲಿ ಹೇಳಕ್ ಪ್ರಯತ್ನ ಪಟ್ಟಾಗ ಯಾರಿಗೂ ಹೇಳೇ ಇಲ್ಲ. ನೀತುಗೆ ಏನೂ ಆಗಿರ್ಲಿಲ್ಲ. ಯಾವುದೋ ಒಂದು ಇವೆಂಟ್ ಅಲ್ಲಿ ನೀತು ಅವರಿಗೆ ಹಣಕಾಸು ಬರ್ಲಿಲ್ಲ ಅಂತ ಹೇಳಿದಾಗ 2013 ಶಿ ಹ್ಯಾಸ್ ಕಾಲ್ಡ್ ಅಪ್ ಉಮೇಶ್ ಬಣ್ಕರ್ ಅವರು ಆ ಹಣವನ್ನ ಕೊಡ್ಸಿದ್ದಾರೆ. ಬೇರೆ ಏನ್ ತೊಂದರೆ ಆಗಿದೆ ಅವ್ರು ಯಾವತ್ತಿಗೂ ಯಾರಿಗೂ ಹೇಳಿಲ್ಲ ಅಲ್ಲಿ, ಆಯ್ತಾ? ಒಂದು. ಇನ್ನೊಂದು, ನಾವು ಕಾನೂನಲ್ಲೇ ಹೋದಾಗ, ಕೋರ್ಟಿಗೆ ಹೋದಾಗ ಕೋರ್ಟಲ್ಲೇ ಹೇಳತ್ತೆ, ನಮ್ಮ ಮನೆ ಪ್ರಾಬ್ಲಮ್ಸ್ ಯಾವ್ದೇ ಆಗ್ಲಿ ಆದಷ್ಟು ನಿಮ್ಮ ಮನೆಯಲ್ಲೇ ಸಾಲ್ವ್ ಮಾಡ್ಕೊಳಕ್ ನೋಡಿ, ಎಲ್ಲದನ್ನು ಕೋರ್ಟ್ ವರೆಗೆ ತರಬೇಡಿ ಅಂತ ಹೇಳತ್ತೆ. ಹಾಗಂದ್ರೆ ಏನ್ ಅರ್ಥ? ಯಾರಿಗೆ ಪ್ರಾಬ್ಲಮ್ ನೋಡಿ, ನಾನ್ ಬರ್ಬೇಕು ಅಂತ ಹೇಳಲ್ಲ. ಯಾಕಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ, ಕಾನೂನು ವ್ಯವಸ್ಥೆ ಚೆನ್ನಾಗಿದೆ. ನಮ್ಮ ಹತ್ರನೇ ಬರ್ಬೇಕು ಅಂತ ಆಗ್ರಹ ಪಡಿಸೋದಾಗ್ಲಿ ಒತ್ತಾಯ ಪಡಿಸೋದಲ್ಲ. ಬಟ್ ವಿ ಆರ್ ರೀಚಬಲ್.
ಫೈರ್ ಹಾಗೂ ಫಿಲ್ಮ್ ಚೇಂಬರ್ ನಡುವೆ ಭಿನ್ನಾಭಿಪ್ರಾಯ ಇದೆಯಾ? ಫೈರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋ ಸಮಸ್ಯೆ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನಿಮ್ಮ ಆಕ್ಷೇಪ ಇದೆಯಾ? FIRE ಅನ್ನೋ ಒಂದು ಸಂಸ್ಥೆ ಏನಿದೆ, ಇದರ ಅಧ್ಯಕ್ಷರಾಗಿ ಕವಿತಾ ಲಂಕೇಶ್ ಅವರು, ಕಾರ್ಯದರ್ಶಿಗಳಾಗಿ ಚೇತನ್ ಅವರು, ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಒಂದು ಸಂಸ್ಥೆಯನ್ನ ಮಾಡಿ, ಆ ಸಂಸ್ಥೆ ಯಾವಾಗ ಬಂದಿದೆ, ಅದು ಹುಟ್ಟಿದ್ ಯಾವಾಗ ಅಂತ ಆ ಸಂಸ್ಥೆ ಹುಟ್ಟಿರೋದಾದ್ರೂ ಯಾತಕ್ಕಾಗಿ ಅನ್ನುವಂತ ಒಂದು ಪ್ರಶ್ನೆ. ಮತ್ತೆ ಅಲ್ಲಿರುವಂತಹ ಕಲಾವಿದ್ರೆ, ಸಾಕಷ್ಟು ಜನ ಕಲಾವಿದ್ರು ಹೋಗಿ ಭಿನ್ನಾಭಿಪ್ರಾಯ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ಕಲಾವಿದ್ರುಗಳು ಹೋಗಿ ಅವ್ರದ್ದು ಒಂದು ಅವರ ಸ್ವಂತಕ್ಕೆ ಒಂದು ಸಂಸ್ಥೆಯನ್ನ ಅವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆ ಏನು? ಆ ಸಂಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಅಲ್ಲಿ ಫಾರ್ಮ್ ಆಗಿರುವಂತಹ, ಟ್ರಸ್ಟ್ ಆಕ್ಟ್ ನಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಸಂಸ್ಥೆ. ಫೈರ್ ಅನ್ನೋ ಸಂಸ್ಥೆ ಅದು ಟ್ರಸ್ಟ್ ಆಕ್ಟ್ ನಲ್ಲಿ ಫಾರ್ಮ್ ಆಗಿದೆ, ಒಂದು ಮೊಟ್ಟ ಮೊದಲನೆಯದಾಗಿ. ಎರಡನೆಯದಾಗಿ FIRE ಸಂಸ್ಥೆ ಹೋಗಿ ಒಂದು ನಿವೇದನೆಯನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಏನಪ್ಪಾ ಅದು ನಿವೇದನೆ? ನಮ್ಮಲ್ಲಿ ಯಾವ ತೊಂದರೆಗಳಿವೆ ಅಂದ್ರೆ, ಸಿನಿಮಾ ಚಿತ್ರೀಕರಣವಾಗುವ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು. ಅದರಲ್ಲಿ ಇರುವಂತಹ ಸಮಸ್ಯೆಗಳು ಯಾವ್ದು? ಕುಡಿಯೋಕ್ಕೆ ನೀರ್ ಕೊಡದೆ ಇರುವಂತದ್ದು. ನೀರ್ ಕುಡಿಯಕ್ ಹೋದಾಗ ಕೆಲವ್ರು ಹೇಳಿರೋದು, ನಾವು ನೀರ್ ಕುಡಿತಾ ಇರ್ಬೇಕಾದ್ರೆ ನಮ್ಗೆ ನೀರ್ ಕುಡಿಯಕ್ಕೂ ಬಿಡ್ಲಿಲ್ಲ. ಆಮೇಲೆ ನಮ್ಗೆ ಬಾತ್ರೂಮ್ ಹೋಗ್ಬೇಕು ಅಂತ ಹೇಳಿದ್ರೆ ಬಾತ್ರೂಮ್ಗೆ ಹೋಗ್ ಬಿಡ್ಲಿಲ್ಲ. ಆಮೇಲೆ ನಮ್ಗೆ ಹೆಣ್ಣು ಮಕ್ಕಳಿಗೆ, ನಮ್ಗೆ ಋತುಮತಿಯರಾದಾಗ, ತಿಂಗಳ ಸಮಯಗಳು ಬಂದಾಗ, ಆಗ ನಮ್ಮಲ್ಲಿ ಸ್ವಲ್ಪ ವಸ್ತ್ರಗಳನ್ನ, ಉಡುಪುಗಳನ್ನ ಬದಲಾಯಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಕಾಲಾವಕಾಶ ಕೊಟ್ಟಿಲ್ಲ. ತದನಂತರದಲ್ಲಿ ನಮಗೆ ಹೀಯಾಳಿಸುವಂಥದ್ದು, ಕೇವಲವಾದ ಪದಪ್ರಯೋಗಗಳನ್ನ ಮಾಡುವಂಥದ್ದು, ಅವಹೇಳನಕಾರಿಯಾದಂತಹ ಭಾಷೆಗಳನ್ನ ಉಪಯೋಗಿಸುವಂಥದ್ದು, ಅಷ್ಟೇ ಅಲ್ಲದೆ ನಮಗೆ ಸ್ಪರ್ಶತೆಯಲ್ಲೂ ಕೂಡ ಒಂದ್ ರೀತಿಯ ಲೈಂಗಿಕ ದೌರ್ಜನ್ಯವೂ ಆಗಿದೆ ಅನ್ನುವಂಥದ್ದು. ಇದೆಲ್ಲದು ಸೀರೀಸ್ ಆಫ್ ಥಿಂಗ್ಸ್. ಶ್ರುತಿ ಹರಿಹರನ್ ಮೀಟು ಕೇಸ್ನಲ್ಲಿ ಫಿಲ್ಮ್ ಚೇಂಬರ್ ಪ್ರಾರಂಭದಲ್ಲಿಯೇ ರಾಜಿ ಸಂಧಾನಕ್ಕೆ ಮೊರೆ ಹೋಯಿತು. ನೀವು ಈ ಕೇಸ್ನ ಯಾವ ರೀತಿ ನೋಡ್ತೀರಾ? ಶ್ರುತಿ ಹರಿಹರನ್ ಅವರ ಒಂದು ಆಪಾದನೆ ಆಗಿತ್ತು ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಏನಾಯ್ತು, ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಶ್ರುತಿ ಹರಿಹರನ್ ಅವರು ಬಂದ್ರು, ಅಂಬರೀಶ್ ಸರ್ ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಬಂದ್ರು. ಆಗ ಅವರಿಗೆ ಮನಸ್ಸಿಗೆ ಹಿಡಿಸುವಂತಹ ನಿರ್ಣಯ ಅಲ್ಲಿ ಸಿಗದೆ ಇರಬಹುದು, ಸಿಗ್ಲೇಬೇಕು ಅಂತ ಇಲ್ಲ. ಆಗ ಅವರು ಪೊಲೀಸಿಗೆ ಹೋಗಿದ್ದಾರೆ. ನಂತರ ಅದು ಕೇಸ್ ಫೈಲ್ ಆಗಿ ಕೋರ್ಟಿಗೆ ಹೋಗಿದೆ. ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿದೆ. ನಾವು ಕೋರ್ಟಿಗೆ ಹೋಗ್ಬೇಡ್ಲಿ ಅಂತ ಹೇಳಲಿಲ್ಲ, ಪೊಲೀಸಿಗೆ ಹೋಗ್ಬೇಡಿ ಅಂತ ಹೇಳಲಿಲ್ಲ. ಶ್ರುತಿ ಹರಿಹರನ್ ಕೇಸ್ ನಲ್ಲಿ ಮತ್ತೆ ಈಗ ಮಲಯಾಳಂ ಅಲ್ಲಿ ನಡೀತಾ ಇರುವಂತಹ ಎಲ್ಲಾ ಕೇಸ್ಗಳಲ್ಲೂ ನೋಡಿ, ಅವರೆಲ್ಲ ಹೆಸರಾಂತ ನಟರ ಜೊತೆ ಅವ್ರು ಆಕ್ಟ್ ಮಾಡ್ಬೇಕಿತ್ತು. ಅವ್ರಿಗೆ ಆಗ್ಲೇ ತಾನೇ ಹೆಸರು ಬರೋದು. ಮಾಡಿದ್ಮೇಲೆ 15 ವರ್ಷ ಆಗಿ ಇವ್ರ ಮಾರ್ಕೆಟ್ ಎಲ್ಲ ಹೋದ್ಮೇಲೆ ತಾನೇ ಬಂದ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅವರು. ಆದ್ರೆ ಶ್ರುತಿ ಹರಿಹರನ್ ಅವರು 3 ವರ್ಷಗಳ ನಂತರ ಬಂದು ಅವ್ರ ಕೇಸ್ ಹಾಕಿರೋದು ಒಂದು. ಎರಡನೆಯದು, ಶ್ರುತಿ ಹರಿಹರನ್ ಅವರ ಕೇಸ್ ದಾಖಲಾತಿಯಲ್ಲಿ ಚಿತ್ರೀಕರಣದ ವೇಳೆಯಲ್ಲಿ ನಡೆದ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಇದೆ. ಚಿತ್ರೀಕರಣದ ವೇಳೆಗೂ ಅವರ ಕಂಪ್ಲೇಂಟ್ ಕೊಡೋದಕ್ಕೂ 3 ವರ್ಷ ಆಗಿದೆ. ಮತ್ತು ಚಿತ್ರೀಕರಣದ ವೇಳೆಯ ನಂತರ ಚಿತ್ರ ತೆರೆ ಕಾಣುವ ಮುಂಚೆ ಪತ್ರಿಕಾಗೋಷ್ಠಿಗಳಲ್ಲಿ, ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ. ಅವರು ಯಾರೊಟ್ಟಿಗೆ ಭಾಗವಹಿಸಿದ್ದಾರೆ? ಹೀರೋ ಮೇಲೆ ಅವರು ಆರೋಪ ಮಾಡಿದ್ದಾರೆ, ಅದೇ ಹೀರೋ ಜೊತೆನೆ ಭಾಗವಹಿಸಿದ್ದಾರೆ ಕಾರ್ಯಕ್ರಮಗಳಲ್ಲಿ. ಯಾಕೆ ಭಾಗವಹಿಸಿದ್ರು? ಇವರಿಗೆ ಆ ಹೀರೋ ಬಗ್ಗೆ ಒಂದು ಆಕ್ಷೇಪ ಇದ್ರೆ, ಅವರ ಬಗ್ಗೆ ಒಂದು ಆರೋಪ ಇದ್ದಲ್ಲಿ ಅವ್ರ ಮೇಲೆ, ಇವ್ರು ಯಾಕೆ ಭಾಗವಹಿಸಿದ್ರು ಹೇಳ್ಬೋದಾಗಿತ್ತಲ್ಲ. 3 ವರ್ಷ ತನಕ ಇವ್ರು ಯಾಕೆ ಎಲ್ಲೂ ಹೇಳಲಿಲ್ಲ? ಎಲ್ಲಾ ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರು ಏನು ಕೆಟ್ಟದಾಗಿ ಹೇಳಲಿಲ್ವಲ್ಲ. ಅಲ್ಲಿ ತುಂಬಾ ಒಳ್ಳೆ ಹೀರೋ, ಇವ್ರ ಜೊತೆ ನನಗೆ ಕೆಲಸ ಮಾಡಕ್ ತುಂಬಾ ಸಂತೋಷ ಆಯ್ತು. ಯಾರ್ ಬೆದರಿಕೆ ಇತ್ತು ಇವರಿಗೆ? ಶ್ರುತಿ ಹರಿಹರನ್ ಅವರ ತರಹದ ಕೇಸುಗಳಾದ್ಮೇಲೆ, ಸುಳ್ಳು ಅಂತ ಸಾಬೀತಾದ್ಮೇಲೆ ಈಗ ಏನ್ ಮಾಡಿದೆ ನಮ್ಮ ಕಾನೂನು? 100 ದಿನಗಳ ಒಳಪಟ್ಟು ಅವರು ಕೇಸ್ ದಾಖಲು ಮಾಡುವ ಕೆಲಸ ಮಾಡಬೇಕು. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ವಿಚಾರಣಾ ಸಮಿತಿ ಬೇಡ ಅನ್ನೋದೇ ನಿಮ್ಮ ಅಂತಿಮ ಅಭಿಪ್ರಾಯ. ನಮಗೆ ನಿನ್ನೆ ಬಂದಂತಹ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ತಪ್ಪು ಮಾಹಿತಿಯನ್ನ ನಮಗಷ್ಟೇ ಕೊಡೋದಲ್ದೆ ಮಾಧ್ಯಮಕ್ಕೂ ಅದನ್ನ ತಿಳಿಪಡಿಸಿದ್ದಾರೆ. ಅದು ತಪ್ಪು.
ಆಮೇಲೆ ಮಾಧ್ಯಮದವರು ಏನಾದ್ರೂ ಪ್ರಶ್ನೆ ಕೇಳಬೇಕಾದ್ರೆ, ಯಾಕಂದ್ರೆ ಇದು ಸೂಕ್ಷ್ಮವಾದಂತ ವಿಷಯ, ಇದನ್ನ ಸೂಕ್ಷ್ಮ ರೀತಿಯಲ್ಲೇ ಪರಿಗಣಿಸತಕ್ಕದ್ದು. With all the clarity I'm saying this, it is wrong on a government body to come under wrong information, also spread the wrong information amongst the media circuit.